ಬೈ ಎಲೆಕ್ಷನ್ ಫಲಿತಾಂಶ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗ್ತಾ ಹೋಗುತ್ತೆ. ಆ ಒಂದು ಟ್ರೆಂಡ್ ಯಾವ ಕಡೆ ವಾಲಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಹೋಗುತ್ತೆ. ಯಾಕೆಂದ್ರೆ ಮೊದಲನೇದಾಗಿ ಅಂಚೆ ಮತ ಎಣಿಕೆ ಕಾರ್ಯ ಆರಂಭವಾಗಿರುವಂಥದ್ದು 8 ಗಂಟೆ ಕರೆಕ್ಟ್ ಆಗಿ ಇವಿಎಂ ನಲ್ಲಿ ಭದ್ರವಾಗಿರುವಂತ ಮತದಾರರ ಯಾರತ್ತ ಭವಿಷ್ಯವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುವಂಥದ್ದು. ಮೂರು ಪಕ್ಷಗಳಿಗೂ ತುಂಬಾ ಪ್ರತಿಷ್ಠೆ ಆಗಿರುವಂತ ಹಿನ್ನೆಲೆಯಲ್ಲಿ ಮೂರು ಪಕ್ಷಗಳು ರಾಜಕೀಯ ನಾಯಕರು ಕೂಡ ತುಂಬಾ ಕುತೂಹಲದಿಂದ ಕಾದು ನೋಡ್ತಾ ಇದ್ದಾರೆ ಯಾರತ್ತ ಮತದಾರನ ಒಲವಿದೆ. ಇನ್ನು ಸಾರ್ವತ್ರಿಕ ಚುನಾವಣೆಗೆ ದಿಕ್ಸೂಚಿ ಅಂತ ಹೇಳಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಇದು ಯಾವ ರೀತಿಯಾಗಿ ದಿಕ್ಸೂಚಿ ಆಗಬಹುದು, ಯಾವ ಪಕ್ಷಕ್ಕೆ ಇಲ್ಲಿ ಸಾಕಷ್ಟು ಪ್ಲಸ್ ಪಾಯಿಂಟ್ ಆಗಬಹುದು ಅನ್ನುವಂಥದ್ದನ್ನ ಕಾದು ನೋಡಬೇಕು. ಯಾಕೆಂದ್ರೆ ಯಾವ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಆ ಪಕ್ಷಕ್ಕಂತೂ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಪಾಯಿಂಟ್ ಅಂತೂ ಆಗಿ ಆಗುತ್ತೆ. ಆಯಾರಾಮ್ ಗಯಾರಾಮ್ಗಳ ಸರದಿ ಶುರುವಾಗ್ತಾ ಹೋಗುತ್ತೆ. ಯಾವ ಪಕ್ಷಕ್ಕೆ ಹೋಗ್ಬೇಕು, ಯಾವ ಪಕ್ಷದನ್ನ ಬಿಡಬೇಕು, ಯಾವ ಪಕ್ಷದಿಂದ ನೆಕ್ಸ್ಟ್ ನಿಂತ್ಕೊಳ್ಬೇಕು, ಟಿಕೆಟ್ ಅನ್ನ ಪಡ್ಕೊಳ್ಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಸಿಂದಗಿ ಕ್ಷೇತ್ರದ ಬಗ್ಗೆ ನೋಡಿದ್ವಿ. ಹಾನಗಲ್ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ತಯಾರಿ ನಡೆದಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ನೋಡ್ತಾ ಹೋಗೋಣ. ಎಸ್ ಮಂಜುನಾಥ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಮತ ಎಣಿಕೆ. ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ? ಈಗ ಆಲ್ರೆಡಿ ವೀಕ್ಷಕರಾಗಿರ್ಬೋದು, ಏಜೆಂಟರಾಗಿರ್ಬೋದು, ಅಭ್ಯರ್ಥಿಗಳಾಗಿರ್ಬೋದು, ಕಾರ್ಯಕರ್ತರು ಎಲ್ಲರೂ ಕೂಡ ಬಂದಿದ್ದಾರಾ, ಜಮಾವಣೆ ಆಗಿದ್ದಾರಾ ಅಲ್ಲಿ? ಪೃಥ್ವಿರಾಜ್, ಹಾನಗಲ್ ವಿಧಾನಸಭಾ ಕ್ಷೇತ್ರದ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಈಗಾಗಲೇ 7 ಗಂಟೆ 30 ನಿಮಿಷಕ್ಕೆ ಸರಿಯಾಗಿ ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡಲಾಗ್ತಾ ಇದೆ. ಇನ್ನೇನು ಕೆಲವೇ 10 ನಿಮಿಷಗಳು ಮಾತ್ರ ಬಾಕಿ ಇರುವಂತದ್ದು. ಈಗಾಗಲೇ ಹಾವೇರಿ ತಾಲೂಕಿನ ದೇವಗಿರಿ ಗ್ರಾಮದಲ್ಲಿರುವಂತಹ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮತ ಎಣಿಕೆ ಕೇಂದ್ರವನ್ನ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಮತ ಎಣಿಕೆ ಕಾರ್ಯ ನಡೆಯುವಂತದ್ದು. ಈಗಾಗಲೇ ಸಿಬ್ಬಂದಿಗಳನ್ನು ಕೂಡ ಒಳಗಡೆ ಒಬ್ಬೊಬ್ಬರನ್ನಾಗಿ ಬಿಡ್ತಾ ಇರುವಂತದ್ದು. ಆದ್ರೆ ಈ ಮತ ಎಣಿಕೆ ಕಾರ್ಯಕ್ರಮದಲ್ಲಿ ಏನು ಭಾಗವಹಿಸುವಂತಹ ಸಿಬ್ಬಂದಿ ಮತ್ತು ಬೂತ್ ಏಜೆಂಟ್ಗಳನ್ನು ಹೊರತುಪಡಿಸಿದ್ರೆ ಇನ್ಯಾರನ್ನು ಕೂಡ ಒಳಗಡೆ ಬಿಡುವಂತದ್ದಿಲ್ಲ. ಮಾಧ್ಯಮ ಪ್ರತಿನಿಧಿಗಳಿಗೆ ಮಾತ್ರ ಅವಕಾಶ ಇರುವಂತದ್ದು. ಅದರಲ್ಲೂ 15 ಜನ ಬೂತ್ ಏಜೆಂಟರು ಮತ್ತು ಮತ ಎಣಿಕೆ ಕಾರ್ಯಕ್ಕೆ ನಿಯೋಜನೆಗೊಂಡಿರುವಂತಹ ಸಿಬ್ಬಂದಿಗಳು ಮಾತ್ರ ಅವಕಾಶ ಇರುವಂತದ್ದು. ಈಗಾಗಲೇ ನೀವು ದೃಶ್ಯದಲ್ಲಿ ಕೂಡ ನೋಡಬಹುದು, ಪ್ರತಿಯೊಬ್ಬರನ್ನು ಕೂಡ ತಪಾಸಣೆಗೆ ಒಳಪಡಿಸಿ ಅವರಿಗೆ ನೀಡಲಾಗಿರುವಂತಹ ಪಾಸ್ಗಳನ್ನ ಪರಿಶೀಲಿಸಿ ಒಬ್ಬೊಬ್ಬರನ್ನಾಗಿ ಒಳಗಡೆ ಬಿಡುವಂತದ್ದು. ಸರಿಯಾಗಿ 7 ಗಂಟೆ 30 ನಿಮಿಷಕ್ಕೆ ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡಲಾಗುತ್ತೆ. ಓಪನ್ ಮಾಡುವಂತಹ ಸಂದರ್ಭದಲ್ಲಿ ಕಣದಲ್ಲಿ ಇರುವಂತಹ ಅಭ್ಯರ್ಥಿಗಳು ಮತ್ತು ಬೂತ್ ಏಜೆಂಟರು ಸೇರಿದಂತೆ ಚುನಾವಣಾ ಅಧಿಕಾರಿಗಳ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ ಅನ್ನು ಓಪನ್ ಮಾಡಿ 7 ಗಂಟೆ 45 ನಿಮಿಷಕ್ಕೆ ಮೊದಲಿಗೆ ಅಂಚೆ ಮತಗಳನ್ನ ಎಣಿಕೆ ಮಾಡ್ತಾರೆ. ಅದಾದ ನಂತರ ಸರಿಯಾಗಿ 8 ಗಂಟೆಗೆ ಇವಿಎಂ ಯಂತ್ರದ ಮತ ಎಣಿಕೆ ಕಾರ್ಯ ಆರಂಭವಾಗುವಂತದ್ದು. ಮತ ಎಣಿಕೆ ಕಾರ್ಯಕ್ಕೆ ಈಗಾಗಲೇ 2 ಕೊಠಡಿಗಳನ್ನ ನಿಯೋಜನೆ ಮಾಡಿರುವಂತದ್ದು. 2 ಕೊಠಡಿಗಳಲ್ಲಿ ಒಟ್ಟು 14 ಟೇಬಲ್ಗಳನ್ನ ಹಾಕಿರುವಂತದ್ದು ಮತ್ತು ಅಂಚೆ ಮತಗಳ ಎಣಿಕೆಗಾಗಿ ಪ್ರತ್ಯೇಕವಾದಂತಹ ಒಂದು ಕೊಠಡಿಯನ್ನ ಮಾಡಿದ್ದಾರೆ. 8 ಗಂಟೆಗೆ ಆರಂಭವಾಗುವಂತಹ ಮತಯಂತ್ರಗಳ ಎಣಿಕೆ ಕಾರ್ಯದಲ್ಲಿ ಒಂದು ಟೇಬಲ್ಗೆ 3 ಸಿಬ್ಬಂದಿಗಳನ್ನು ನೇಮಕ ಮಾಡಿರುವಂತದ್ದು. 8 ಗಂಟೆಗೆ ಆರಂಭವಾಗುವಂತಹ ಮತ ಎಣಿಕೆ ಕಾರ್ಯ ಸುಮಾರು 12 ಗಂಟೆ ಅಷ್ಟೊತ್ತಿಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುವಂತಹ ಸಾಧ್ಯತೆಗಳಿದಾವೆ. ಒಟ್ಟು 19 ಸುತ್ತಿನಲ್ಲಿ ಮತ ಎಣಿಕೆ ನಡೆಯುವಂತದ್ದಿದೆ. ಈಗಾಗಲೇ 250ಕ್ಕೂ ಹೆಚ್ಚು ಜನರು ಪೊಲೀಸ್ ಸಿಬ್ಬಂದಿಯನ್ನು ನೇಮಕ ಮಾಡಿ ಬಿಗಿ ಬಂದೋಬಸ್ತನ್ನ ಕೈಗೊಂಡಿದ್ದಾರೆ. ಮತ ಎಣಿಕೆ ಕೇಂದ್ರದ ಸುತ್ತಮುತ್ತಲು ಅಂದ್ರೆ 100 ಮೀಟರ್ ಅಂತರದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದರೆ ಯಾರು ಕೂಡ ಇಲ್ಲಿ ಓಡಾಡುವಂತದ್ದಿಲ್ಲ. 100 ಮೀಟರ್ ದೂರದಲ್ಲಿ ಪ್ರಮುಖ ದ್ವಾರವನ್ನು ಹಾಕಿದ್ದಾರೆ. ಅಲ್ಲಿಂದ ಒಳಗಡೆ ಬರಬೇಕಾದ್ರೆ ಕೇವಲ ಮಾಧ್ಯಮದವರು, ಬೂತ್ ಏಜೆಂಟರು ಮತ್ತು ಅಧಿಕಾರಿಗಳಿಗೆ ಮಾತ್ರ ಅವಕಾಶ ಇರುವಂತದ್ದು. ಒಬ್ರು ಎಸ್ಪಿ, ಇನ್ನೊಬ್ರು ಅಡಿಷನಲ್ ಎಸ್ಪಿ ಮತ್ತು ಡಿವೈಎಸ್ಪಿ ನೇತೃತ್ವದಲ್ಲಿ ಒಟ್ಟು 250 ಜನರ ಪೊಲೀಸ್ ತಂಡ ಇಲ್ಲಿ ಬಂದೋಬಸ್ತನ್ನ ಮಾಡಿರುವಂತದ್ದು. ಇನ್ನು ಕೆಲವೇ 5 ರಿಂದ 10 ನಿಮಿಷಗಳಲ್ಲೇ ಸ್ಟ್ರಾಂಗ್ ರೂಮ್ ಓಪನ್ ಆಗ್ತಾ ಇದೆ. ಈಗಾಗಲೇ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಒಳಗಡೆ ಯಾರನ್ನೂ ಕೂಡ ಅವಕಾಶಕ್ಕೆ ಮಾಡಿಕೊಡ್ತಾ ಇಲ್ಲ. ಕೇವಲ ಬೂತ್ ಏಜೆಂಟರು, ಚುನಾವಣಾಧಿಕಾರಿಗಳು ಮತ್ತು ಮಾಧ್ಯಮದವರಿಗೆ ಮಾತ್ರ ಅವಕಾಶ ಇರುವಂತದ್ದು. ಅವರಿಗೂ ಕೂಡ ಪಾಸ್ಗಳನ್ನು ಇಶ್ಯೂ ಮಾಡಿದ್ದಾರೆ. ಯಾರು ಪಾಸ್ ನೊಂದಿಗೆ ಬರ್ತಾರೋ ಅವರಿಗೆ ಮಾತ್ರ ಒಳಗಡೆ ಅವಕಾಶ ಇರುವಂತದ್ದು. 8 ಗಂಟೆಗೆ ಸರಿಯಾಗಿ ಮತ ಎಣಿಕೆ ಕಾರ್ಯ ಆರಂಭವಾಗಲಿದೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ ಎಣಿಕೆಯಲ್ಲಿ ಸಾಕಷ್ಟು ಲೆಕ್ಕಾಚಾರ ಇರುವಂತದ್ದು. 2 ಕ್ಷೇತ್ರಗಳಲ್ಲೂ ಕೂಡ ಅಷ್ಟೇ. ಅಲ್ಲಿನ ಮತದಾರರಿಗೆ ಯಾರಿಗೆದ್ರು ಕೂಡ 3 ರಿಂದ 4 ಸಾವಿರ ಅನ್ನುವಂತ ಮಾತುಗಳೇ ಕೇಳಿ ಬರ್ತಾ ಇದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಡೀಟೇಲ್ಸ್ ಅನ್ನ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.